ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವೇನೇ ಹೇಳಿ, ನಿಜವಾಗ್ಲು ನೀವು ಕಿಲಾಡಿ ಹೊತ್ತಿಗೆ ಯಾಕೆ ಹೇಳಿ, ಚಿಟ್ಗೆ ಹೊಡೆದಂಗೆ ಬಂದಿದ್ದ ಸಮಸ್ಯೆನ ಹಂಗೆ ಸಾಲ್ವ್ ಮಾಡ್ಬಿಟ್ರಲ್ಲ ಅದಕ್ಕೆ. ಸೂಪರ್. ಆಮೇಲೆ ಏನತ್ಗೆ ಆ ಗುರುಗಳು ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲು ಆಸ್ಕರ್ ಅವಾರ್ಡೇ ಕೊಡ್ಬೇಕು ಅವ್ರಿಗೆ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಒರಿಜಿನಲ್ ಗುರುಗಳ ತರನೇ ಇದ್ರು. ಆನಂದ್ ಅವರೇ, ಅವ್ರು ಒರಿಜಿನಲ್ ಗುರುಗಳೇ. ಅವ್ರ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ. ಅವ್ರು ಹೇಳಿದೆಲ್ಲಾನು ಸತ್ಯನೇ, ಯಾವುದು ಸುಳ್ಳಲ್ಲ. ಒರಿಜಿನಲ್ ಗುರುಗಳ ಅವ್ರು ಆಡಿದ ಮಾತೆಲ್ಲ ಒರಿಜಿನಲ್. ಹೌದು. ಇದೇನಪ್ಪ ಹಿಂಗಂತಾರೆ. ಮತ್ತೆ ಆ ಗುರುಗಳು ಯಾಕೆ ಆತರ ಹೇಳಿದ್ರು ಗೊತ್ತಿಲ್ಲ ಆನಂದ್ ಅವರೇ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಅವತ್ ಬಂದಿದ್ದ ಗುರುಗಳು ಒರಿಜಿನಲ್ ಆಗಿರ್ಬೋದು, ಆದ್ರೆ ಅವ್ರು ಆಡಿದ ಮಾತು ಒರಿಜಿನಲ್ ಅಲ್ಲ. ನಮ್ಗಾಗದೆ ಇರೋರು ಬಹುಶಃ ಆ ಗುರುಗಳ ಮೂಲಕ ಆ ರೀತಿ ಎಲ್ಲ ಸುಳ್ಳು ಹೇಳ್ಸಿದ್ದಾರೆ. ಈಗ ಸಮಾಚಾರ ಅದಕ್ಕೆ ಈ ತರ ಬತ್ತಿ ಹಿಡಿಯೋ ಕೆಲಸ ಯಾರು ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಆನಂದ್ ಅವರೇ, ಒಂದೊಂದ್ಸತಿ ನಮ್ಮ ಅತಿ ದೊಡ್ಡ ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕೊಂಡು ನಮ್ಮ ಹಿತ ಬಯಸೋರ್ ಥರ ನಾಟಕ ಆಡ್ತಾರೆ. ಅವ್ರು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಿದ್ರು ನಾವೇನೂ ಮಾಡೋಕ್ಕಾಗಲ್ಲ. ನಮಗೂ ಏನೂ ಗೊತ್ತಿಲ್ಲ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ಆ್ಯಕ್ಟ್ ಮಾಡಬೇಕು. ಶತ್ರುಗಳನ್ನ ಹೇಗಾದರೂ ಎದುರಿಸ್ಬೋದು ಆನಂದ್ ಅವರೇ, ಆದರೆ ಹಿತಶತ್ರುಗಳನ್ನ ಎದುರಿಸೋದು ತುಂಬಾ ಕಷ್ಟ. ಕರೆಕ್ಟ್. ಅದೇ ಹಿತಶತ್ರುಗಳು. ಅಯ್ಯೋ ಆನಂದ್ ಅವರೇ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು ಬಿಡಿ. ಅದನ್ನ ಕೊಲ್ಲೋ ಕೈಗಿಂತ ಕಾಯೋ ಕೈ ದೊಡ್ಡದು ಅಂತ ನಾನು ನಂಬ್ತೀನಿ. ಆ ನಂಬಿಕೆಯಲ್ಲೇ ಎಲ್ಲಾನು ಎದುರಿಸ್ತೀನಿ ಬಿಡಿ. ಸೂಪರ್ ಅದ್ಗೆ. ಇದು ಮಾತು ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟ್ ಅದ್ಗೆ. ಎಲ್ಲಿ ತಲೆ ತಗ್ಸ್ ನಡಿಬೇಕೋ ಅಲ್ಲಿ ತಲೆ ತಗ್ಸ್ ನಡೀತೀರಿ, ಎಲ್ಲಿ ತಲೆ ಎತ್ತು ನಡಿಬೇಕೋ ಅಲ್ಲಿ ತಲೆ ಎತ್ತು ನಡೀತೀರಿ. ಎಲ್ರು ಪ್ರಾಬ್ಲಮ್ಗೆ ಹೆದರ್ಕೋತಾರೆ, ಆದ್ರೆ ನೀವು ಪ್ರಾಬ್ಲಮ್ನೇ ಹೆದರ್ಸ್ತೀರಿ. ನಿಮಗೆ ಟ್ರಬಲ್ ಕೊಡಕ್ ಬಂದವ್ರಿಗೆ ಟ್ರಬಲ್ ಕೊಡ್ತೀರಿ. ನೀವು ಪ್ರೀತಿಗೂ ಸೈ, ಸವಾಲ್ಗೂ ಸೈ, ಕ್ಲಾಸ್ಗೂ ಸೈ, ಮಾಸ್ಗೂ ಸೈ, ನೀವೆಲ್ಲೇ ಹೋಗಿ ಎಲ್ರ ಮನ್ಸನ್ನು ಈಸಿಯಾಗಿ ಗೆದ್ದು ಬಿಡ್ತೀರಿ. ಎಲ್ರಿಗೂ ಇಷ್ಟ ಆಗೋ, ಸ್ಫೂರ್ತಿ ತುಂಬೋ, ಮನಸ್ಸಲ್ಲಿ ಬರೀ ಪಾಸಿಟಿವ್ ವಿಷಯಗಳನ್ನ ಇಟ್ಕೊಂಡಿರೋ ಅಪರೂಪದ ಕ್ಯಾರೆಕ್ಟರ್ ನಿಮ್ದು. ಅದಕ್ಕೆ ನೀವೆಲ್ರಿಗೂ ಇಷ್ಟ ಆಗೋದು. ನಿಮಗೆ ನೀವೇ ಸಾಟಿ ಅತ್ತಿಗೆ. ನಾನಂತೂ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅತ್ತಿಗೆ. ಆನಂದ್ ಅವರೇ, ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ, ನಂಗೆ ಒಂಥರ ಆಗತ್ತೆ. ಅದಕ್ಕೆ ನಾನು ಬರೀ ಬಾಯಿ ಮಾತು ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಮುನ್ನುಗ್ಗಿ ಅತ್ತಿಗೆ. ಒಂದ್ ವಿಷಯ ಅಂತೂ ಸತ್ಯ, ನಿಮ್ಮನ್ನ ಯಾರು ಎದುರು ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಗೆಲ್ಲದು ನೀವು. ಬರ್ದಿಟ್ಕೊಂಬಿಡಿ, ಕೊನೆಗೆ ಗೆಲ್ಲದು ನೀವೇ. ಇದು ಶತಸಿದ್ಧ. ಥ್ಯಾಂಕ್ ಯು ಆನಂದ್ ಅವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಕಲ್ ಪ್ಲೀಸ್ ಅಂಕಲ್, ನಮ್ಗೆ ಇದೆಲ್ಲ ಮಾಡಕ್ ಕಷ್ಟ ಆಗ್ತಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸು ಆಗ್ತಿದೆ. ಹಾ, ನೀವು ಊಟ ಕೊಡಿ, ಆಮೇಲೆ ನೀವು ಹೇಳಿದ್ದನ್ನ ಮಾಡ್ತೀವಿ. ಸ್ವಾಮಿ, ಆಗಲೇ ಸ್ವಲ್ಪ ಹೊರಟಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ನೀವು ನನಗೆ ಊಟ ಕೊಡದಿದ್ರು ಪರವಾಗಿಲ್ಲ, ನಾನು ನಂಬ್ಕೊಂಡು ಇವರೆಲ್ಲ ಬಂದಿದ್ದಾರೆ, ಅವ್ರಿಗಾದರೂ ಊಟ ಕೊಡಿ, ನಿಮ್ಮ ಕೈ ಮುಗಿತೀನಿ. ಸರಿ ಸರಿ, ನೀವು ಇಷ್ಟೆಲ್ಲ ಕೇಳ್ಕೊತಿದ್ದೀರಾ ಅಂತ ಮನ್ಸು ಮಾಡಿವ್ನಿ. ಊಟ ಅಲ್ಲದೆ ಹೋಗಿ. ಅಮ್ಮ, ಅನ್ಯಾಯ ಅನ್ನ ಚೆಲ್ಬಿಟ್ಟಲ್ಲೋ, ಬುದ್ಧಿದ್ಯಾ ನಿನಗೆ? ಒಂದು ಕಾಳು ಅಕ್ಕಿ ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ರಕ್ತ ಸುರಿಸ್ಬೇಕಾಗತ್ತೆ. ಅಪ್ಪ, ನಾನೇನ್ ಬೇಕು ಅಂತ ಬರ್ತೀನಿ ನೋಡು. ರೀ, ಆ ರೈತನ ಮೇಲಿನ ಕೋಪನ ಇವನ್ ಮೇಲೆ ಯಾಕ್ರಿ ತೀರಿಸ್ಕೊತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀಗ್ರಿ? ಯಾರ್ದೋ ಕೋಪನ ನಾನೇ ಇವನ್ ಮೇಲೆ ತೋರಿಸ್ಲಿ? ಕಾಣಿಸ್ತಾ ಇಲ್ವಾ? ಅನ್ನ ಚೆಲ್ಲಿದ್ದಾನೆ. ಲೇ, ಅವತ್ತು ಗಿರಿಜಾ ಕೂಡ ನಿನ್ ಮೇಲೆ ಕೋಪನ ಸ್ಕಂದನ್ ಮೇಲೆ ತಿರ್ಸ್ಕೊಳ್ಳಿಲ್ಲ. ಅವತ್ ನೀನೇನ್ ಮಾಡ್ದೆ? ಬಡ್ಜೆಟ್ ಟೈಟ್ ಇದೆ, ಎಲ್ಲಿಗೂ ಕರ್ಕೊಂಡು ಹೋಗಕ್ ಆಗಲ್ಲ. ಅಯ್ಯೋ, ಏನ್ ಚಿಕ್ಕ ಹುಡುಗನೇನೋ ನೀನು? ಕಣ್ಕಾಣಲ್ವಾ ನಿಂಗೆ? ಅಕ್ಕಿ ಅದು ಅನ್ನಪೂರ್ಣೇಶ್ವರಿ
ನೋಡು ನನ್ನ ಮೇಲೆ ಕೋಪನ ಅವನ ಮೇಲೆ ತಿರ್ಸ್ಕೊತಾ ಇದ್ದಾಳೆ. ಸಾರಿ ಗಿರಿ, ಗೊತ್ತಾಗ್ಲಿಲ್ಲ. ರೀ ಹೋಗ್ಲಿ ಬಿಡಿ ಬಾಬಾ, ಎಲ್ರು ಈಗ ಊಟ ಮಾಡೋಣ. ಗಿರ್ಜಮ್ಮ ತಟ್ಟೆ ಇಲ್ಲ, ನೀವೇ ಎಲ್ರಿಗೂ ಕೈ ತುಪ್ಪ ಕೊಡಿ. ಸರಿ, ಇರೋದ್ರಲ್ಲೇ ಎಲ್ಲರೂ ಹಂಚ್ಕೊಂಡು ತಿನ್ನೋಣ. ಮೊದ್ಲೇನಿದೆ ನೋಡ್ತೀನಿ. ರೀ, ಬ್ಯಾಗ್ ನೋಡಿ ನಮ್ಮನೆ ಬ್ಯಾಗ್ ತರನೇ ಇದೆಯಲ್ಲ ಅನ್ಕೊಂಡೆ, ಆದ್ರೆ ಬಾಕ್ಸು ನಮ್ಮನೆದೆ, ಅಡುಗೆನೂ ನಾನೇ ಮಾಡಿರೋದು. ಅಮ್ಮ, ನೀನು ಊಟದ ಬ್ಯಾಗ್ನ ಮನೇಲೆ ಬಿಟ್ಟು ಬಂದಿದ್ದ ಅಂದೆ ತಾನೆ, ಮತ್ತೆ ಇಲ್ಲಕ್ಕೆ ಹೇಗೆ ಬಂತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಡುಗೆ ಬೇರೆ ಈಗ ತಾನೇ ಮಾಡಿಟ್ಟಿರೋ ಹಾಗೆ ಬಿಸಿ ಬಿಸಿ ಇದೆ. ಏನಾಗ್ತಿದೆ ಇಲ್ಲಿ? ಇದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನನಗೆ ಅರ್ಥ ಆಯ್ತು, ಬಂದೆ. ರೀ ಬಾವಾ, ಅಪ್ಪ, ಭಗವಂತ, ಭಗವಂತ, ಅಪ್ಪ ಶಿವಪ್ಪ, ಯಾರು ನುಡುಕ್ತಿದೀಯಾ? ನನ್ನ ಸ್ನೇಹಿತ ಭಗವಂತನ. ಭಗವಂತ, ನಿನ್ ಸ್ನೇಹಿತ ಭಗವಂತನ? ಅದ್ಯಾರಪ್ಪ? ಅಯ್ಯೋ, ನಿಮ್ಗದ್ರ ಅರ್ಥ ಆಗಲ್ಲ ಸ್ವಾಮಿ. ನನಗೆ ಅರ್ಥ ಆಗದೆ ಇರೋದು ಏನಿದೆ ಶಿವಪ್ರಸಾದ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್ ಸರ್, ಒಸಿ ನಿಂತ್ಕೊಳ್ಳಿ ಸರ್. ಮೇಡಮ್, ನೀವು ಹೋಯ್ತಾ ಇರಿ, ನಿಮ್ಮ ಸಾರ್ ಹಿಂದೆ ಬರ್ತಾರೆ. ಒಸಿ ಮಾತಾಡ್ತದೆ, ನೀವು ಹೊರಡಿ. ಏನಾಯ್ತು? ಅಂದರೆ ಸರ್, ನೀವು ಒಳಗಡೆ ಅದೇನೋ ಆವಾಜ್ ಹಾಕಿ ಮಾತಾಡ್ತಿದ್ರಲ್ಲ, ಅದೇ ಏನಾಯ್ತು ಅಂದೆ. ಅದು ನೋಡಿ ಸರ್, ನೀವು ಯಾರಾದರೂ ಆಗಿರಿ, ನೀವು ಏನಾದರೂ ಮಾಡ್ಕೊಳ್ಳಿ, ಆದರೆ ನಾನು ಎಲ್ಲಿದ್ದಾನೋ ಅಲ್ಲಿ ಯಾರಿಗೂ ಯಾರ ಮೇಲೂ ದಬ್ಬಾಳಿಕೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದರಲ್ಲೂ ಇವ್ರು ನನಗೆ ತುಂಬ ಬೇಕಾದವರು. ಅವರು ಕೈ ತೋರಿಸಿ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಯ್ತದ? ನೀವೇ ಹೇಳಿ. ನಮ್ಮ ಅಪ್ಪನ ಪರಿಚಯ ಇರೋರು ಅಂತ ಸುಮ್ಮನೆ ಕಳಿಸ್ತವನೇ, ಇಲ್ಲ ಅಂದರೆ ಇಲ್ಲೇ ಚಿನ್ನಿ ದಂಡ ಹೊಡ್ಬಿಡ್ತಾ ಇದ್ದೆ. ನೋಡಿ, ನಾವು ಎಲ್ಲಿಗೆ ಬಂದಿದ್ದೀವೋ ಅಲ್ಲಿ ಮರ್ಯಾದೆಯಿಂದ ಬಂದು ಮರ್ಯಾದೆಗೆ ಇದ್ದು ಜಾಗ ಖಾಲಿ ಮಾಡೋದು ಕಲ್ತ್ಕೋಬೇಕು. ರವಿ, ಹೇಳಿ ಮೇಡಮ್. ಏನಿಲ್ಲ, ನಿಮ್ಮ ಯಜಮಾನ್ರು ಕಟ್ಟಿಂಗ್ ಹೊಸಿ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದಕ್ಕೆ ಎಲ್ಲಿ ಮಾಡ್ಸಿವ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೋಡೋದಕ್ಕೆ ಒಳ್ಳೆ ಬೊಂಬಾಯಿ ಮಿಠಾಯಿ ಇದ್ದಂಗಿದೆಯಾ. ಕರ್ಗೋಗೋಕ್ಕೂ ಮುಂಚೆ ಹೋಗಿ ಮನೆ ಸೇರ್ಕೋ. ಹೋಗಿ ಸರ್, ಹೋಗಿ. ನನಗೆ ಕಿಂಡಲ್ ಮಾಡ್ತೀಯಾ? ಬಾಯ್ ಸರ್, ಬಾಯ್ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ, ಜ್ವರ ಕಮ್ಮಿ ಆಗದ.
ಬೇಡ, ಇಬ್ರು ಮನೆಗೆ ಹೋದ್ರೆ ವ್ಯಾಪಾರ ಯಾರು ನೋಡ್ಕೊಳ್ಳಾರು? ಅಕ್ಕ ಅಂಗಡಿ ನಾನ್ ನೋಡ್ಕೊತೀನಿ, ನೀನ್ ಹೋಗ್ಬಾ. ಲೇ, ನೀನೇನಾದ್ರೂ ಈ ಕಡೆ ಕುತ್ಕೊಂಡ್ರೆ ಬರೋ ಗಿರಾಕಿಗೆ ನೀನ್ ಕಾಣಕೇ ಇಲ್ಲ. ವ್ಯಾಪಾರ ಮಾಡ್ತಾನಂದ್ ವ್ಯಾಪಾರ. ಅಕ್ಕ ನನ್ಗೆ ಇನ್ಸಲ್ಟ್ ಮಾಡ್ತೀಯಾ? ನೋಡ್ಕೊತೀನಿ. ಮೊದ್ಲು ನಿನ್ನ ನೀನ್ ನೋಡ್ಕೊ, ಆಮೇಲೆ ನಾನು ನೋಡ್ಕೊಳ್ಳುವಂತೆ. ಹೋಗ್ಲ ವೆಂಕಿ, ನೀನು ಹೋಗಿ ವ್ಯಾಪಾರ ನೋಡ್ಕೊ, ನಾನು ಎಲ್ಲೂ ಹೋಗಕ್ಕಿಲ್ಲ, ಇಲ್ಲ ಕುತ್ಕೋತೀನಿ. ಆಟೋ ತರ ಪೂಗೆ ಬಿಟ್ಟಿಯಲ್ಲ. ಆಟೋ ತಂದಿದ್ಯಾ ಮಗ? ಏ ಚೆಲ್ವಿ, ವೆಂಕಿ ಅಂಗಡಿ ನೋಡ್ಕತಾನಂತೆ, ಬಾವ ಮನೆಗೆ ಹೋಗೋಣ. ಅವ್ವ, ಇಬ್ರು ಹೋದ್ರೆ ಅಂಗಡಿನ ಯಾರವ ನೋಡ್ಕೋತಾರೆ? ಚೆಲ್ವಿ, ಅದಕ್ಕೆ ಹೇಳೋದು ಮನೆಗೊಂದು ಗಂಡದಿಕ್ಕಿರ್ಬೇಕು ಅಂತ. ನಿನಗೆ ಅಂತ ಯಾರಾದ್ರೂ ಒಬ್ರು ಇದ್ದಿದ್ರೆ ಇಂಥ ಹೊತ್ತಾಗ ಸಹಾಯ ಆಗ್ತಿರ್ಲಿಲ್ವೇ? ನನ್ ಬಡ್ಕೊಂಡೆ ನಿನ್ಗೆ ಆದಷ್ಟು ಬೇಗ ಮದ್ವೆ ಆಗವ್ವ ಅಂತ. ನನ್ ಮಾತೆ ಕೇಳಕ್ಕಿಲ್ಲ ಕಣವ. ಅವ್ವ, ಈಗ ಸುಮ್ಮನೆ ಇರ್ತೀಯ ನೀನು? ಯಾವಾಗ್ಲೂ ಅದೇ ರಾಗ ಅದೇ ಹಾಡು. ಇದ ಮನೆಗೆ ಹೋಗೋಣ. ಕಾಫೆ ಒಂದ್ ನಿಮಿಷ ಹುಷಾರಾಗಿ ಅಂಗಡಿ ನೋಡ್ಕ. ಲೇ ಚೋಟು, ಅವನಿಗೆ ಸ್ವಲ್ಪ ಸಹಾಯ ಮಾಡ್ಲಾ? ನಾನಿದೀನಿ, ಹೋಗ್ ಬರಕ್ಕ. ನಡಿಯವ್ವ. ಅಕ್ಕ, ಇದು ಗೊತ್ತಾಯ್ತಾ? ನೀನು ನಿನ್ನ ಅಂಗಡಿ ನೋಡ್ಕೊ, ನಾನು ಈ ಅಂಗಡಿ ನೋಡ್ಕೊತೀನಿ. ಒಳ್ಳೆ ಮಗ. ಸೂಪರ್ ಸೂಪರ್ ಸೂಪರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಾಪ ಅವ್ವ, ನಮ್ಮಿಂದ ನೋವಿನ ಮೂಟನೆ ಹೊರಂಗಾಗೋಯ್ತು. ಅವ್ವ, ನಮ್ಮ ಕಾಲೇಜಲ್ಲಿ ಆನ್ಸರ್ ಶೀಟ್ ಕೊಟ್ಟಿದ್ದಾರೆ. ಇದನ್ನ ನೋಡ್ಬಿಟ್ಟು ನೀನ್ ಸೈನ್ ಹಾಕ್ಬೇಕು. ಹೇಗೂ ಹೆಸರು ಬರೆಯೋದು ಕಲ್ತಿದ್ಯಲ್ವಾ, ತಗೋ ಸೈನ್ ಹಾಕು. ನಿಮ್ಮ ಅಕ್ಕಂತ ಹೋಗ. ಬೇಡವ್ವ, ನೀನೇ ಹಾಕು. ಅವ್ವ, ಅಲ್ಲಿ ಹೋಗಿ ಮಡ್ಗು, ಆಮ್ಯಾಕೆ ಹಾಕ್ತೀನಿ. ಅಯ್ಯೋ, ಹೇಳೋದೇ ಮರ್ತೋದೆ. ಇತ್ತೀಚಿಗಾಕೋ ತುಂಬಾ ಕಣ್ಣೂರಿ ಬರ್ತಿದ್ಯವ್ವ. ಕಣ್ಣೂರಿ ಬಂದಾಗ ತಲೆಗೆ ಹಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು ಅಂತ ನೀನ್ ಹೇಳಿದ್ದೆ ಅಲ್ವಾ, ಹಚ್ಚವ್ವ. ಅವ್ವ, ನಾಳೆ ಕಾಲೇಜಿಗೆ ಹೇಗಿದ್ರು ರಜಾ ಇದೆ. ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡವ್ವ ಪ್ಲೀಸ್. ನಾನು ಏನ್ ಮಾಡ್ದೆ ಅಂತ ನೀನ್ ನನ್ನ ಜೊತೆ ಮಾತಾಡ್ದೇ ಇದೆಯಾ? ನಾನೇನ್ ಸಹನ ಅಕ್ಕ ಸ್ನೇಹಕ್ಕನ್ ತರ ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಪ್ಲೀಸ್ ಅವ್ವ, ನನ್ನ ಜೊತೆ ಮಾತಾಡು. ನಿನ್ನ ಹಿಂಗ್ ನೋಡಕ್ ತುಂಬಾ ಕಷ್ಟ ಆಗ್ತಿದೆ. ಸಾಕವತ್ತ ಇದ್ರ
ದೊಡ್ಡವಳು ನೋಡಿರೆ ಹಿಂಗ್ ಮಾಡಿದ್ಲು. ಎರಡನೇವಳ್ದಂತೂ ನಂಗೆ ಗೊತ್ತೇ ಇತ್ತು. ಇನ್ನೇನು ಅಯ್ಯೋ ನೀನೇನು ಮಾಡ್ತೀಯೋ ಅದೇ ಅವ್ರಿಗೆ ಗೊತ್ತು. ಅವ್ವ ನಿನ್ ನನ್ನ ಮೇಲೆ ಡೌಟೇ ಬೇಡ. ನಾನು ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಯಾವ ಹುಡುಗನ್ ತೋರಿಸ್ತೀಯೋ ತಲೆ ತೆಗ್ಸಿ ತಾಳಿ ಕಟ್ಟಿಸ್ಕೊತೀನಿ. ಪ್ಲೀಸ್ ಅವ್ವ ನನ್ನ ಜೊತೆ ಮಾತಾಡು. ನನ್ನ ಪಾಡ ನಾನು ಬಿಟ್ಬಿಡವ್ವ. ನೀನು ಮೊದ್ಲಿಲ್ಲಿಂದ ಎದ್ದೋಗು. ಚಾಮುಂಡವ್ವ ಯಾಕವ್ವ ಹಿಂಗ್ ಮಾಡ್ತಿದ್ಯಾ? ನನ್ನ ಕರ್ಮಗಳನ್ನೆಲ್ಲ ನನ್ನ ಮಕ್ಕಳಿಗೆ ಯಾಕವ್ವ ಸುತ್ತಾಕ್ತಿದ್ಯಾ? ಅಲ್ಲ ಕ್ಷಮೆ ಅನ್ನೋದೇನು ಸಣ್ಣ ಮದುವೆ, ಅದಕ್ಕೆಂತ ದೊಡ್ಡ ಶಕ್ತಿ ಐತೆ. ಸಂಸಾರಗಳನ್ನ ಉಳಿಸೋ ಶಕ್ತಿ ಅದೇ, ಸಂಬಂಧಗಳನ್ನ ಉಳಿಸೋ ಶಕ್ತಿ ಅದೇ. ಇದು ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಅರ್ಥ ಆಗ್ತಿಲ್ಲ? ಪುಟ್ಟಮ್ಮಿ, ಅವ್ವ ನಿಮ್ ಕಾಲುಗಳಿಗೆ ಬೀಳ್ತೀನ್ರಪ್ಪ. ನನ್ನ ಪಾಡಗ್ ನನ್ನ ಬಿಟ್ಬಿಡಿ. ನನ್ನ ಪಾಡಗ್ ನನ್ನ ಬಿಟ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನಾದ್ರೂ ನಿನ್ ಮನ್ಸಲ್ಲಿರೋ ಕೆಟ್ಟತನ ಎಲ್ಲ ಹೋಗ್ಲಿ. ಒಳ್ಳೆದನ್ನೇ ಯೋಚನೆ ಮಾಡು, ಒಳ್ಳೆದನ್ನೇ ಮಾಡು. ಕುಡಿಗಿರ್ಜಮ್ಮ. ಅತ್ತೆ ಏನಿದು ವಿಚಿತ್ರ? ವಿಚಿತ್ರನೇ. ತೀರ್ಥ ಆದ್ಮೇಲೆ ಮಂಗಳಾರತಿ. ನಿಮ್ಗೆಲ್ಲ ನಾನ್ ಬದಲಾಗಿದ್ದೀನಿ ಅಂತ ತೋರಿಸ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಮಾಡ್ತೀನಿ. ನನ್ನನ್ನೇ ಸತಾಯಿಸ್ತಾ ಇದೆಯಲ್ವಾ ಬಾಲ? ಇನ್ ಮುಂದೆ ಈ ದಿವ್ಯ ನಾಟನ ನೋಡ್ತಾ ಇರೋ. ನೀನ್ ಹೇಗ್ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ದಿವ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ? ರಾತ್ರಿ ಪಕ್ಕ ಬಂದು ಮಲ್ಕೊಂಡಿದ್ದು ನೀನು, ಬೋಂಡ ಅಂಗಡಿ ಹತ್ರ ಹೆಲ್ಪ್ ಮಾಡಕ್ಕೆ ಬಂದಿದ್ದು ನೀನು. ಆದರೆ ಯಾಕೆ ಇವಾಗ ಎಲ್ಲ ಉಲ್ಟಾ ತಿರುವಾಗ್ತಿದ್ಯಾ? ಯಾಕೆ ಈ ಥರ ಮಾಡ್ತಿದ್ಯಾ? ಮನೆಯವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಓ ಹೌದಾ? ಆಮೇಲೆ ಅವರೆಲ್ಲ ನನ್ನ ಬಗ್ಗೆ ಅನುಮಾನದಿಂದ ನೋಡಬಾರ್ದಲ್ವಾ? ಬಾಲ ಹಿಂದೆ ಒಂದು ಮುಂದೆ ಒಂದು ಆಡ್ತಾನೆ ಅಂತ ಅನ್ಕೋಬಾರ್ದು. ಅವರೆಲ್ಲ ನನ್ನ ಫ್ಯಾಮಿಲಿ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ನಿಲ್ಸಲ್. ಯಾಕೆ? ಯಾಕೆ ಅಂದ್ರೆ ನನ್ನ ಇಷ್ಟ. ಸರಿಯಾದ ಕಾರಣ ಕೊಡು. ಕೊಡಲ್ಲ. ನೀನ್ ನಿನಗೇನಿಷ್ಟೋ ಅದನ್ನ ಮಾಡ್ತೀಯಾ, ನಾನು ನನಗೇನಿಷ್ಟನೋ ಅದನ್ನ ಮಾಡ್ತೀನಿ. ಇದರಿಂದ ನನಗೆ ಕಷ್ಟ ಆಗ್ತಾ ಇದೆ. ನೀನ್ ಮಾಡ್ತಿರೋ ಕೆಲವೊಂದು ವಿಷಯಗಳಿಂದ ನನಗೂ ಕಷ್ಟ ಆಗ್ತದೆ. ಏನದು? ಏನಿಲ್ಲ ಬಿಡು. ಈಗೇನು ಇದನ್ನೆಲ್ಲ ನಿಲ್ಲಿಸ್ತೀಯೋ ಅಥವಾ? ನಿಲ್ಸಲ್ಲ. ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು. ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗ್ತಿಲ್ಲ. ಅದು ನಿನಗೆ ಅರ್ಥ ಆದ್ಮೇಲೆ ಆ ಕ್ಷಣಕ್ಕೆ ನಿಲ್ಲಿಸ್ತೀನಿ. ಆದಷ್ಟು ಬೇಗ ಎಲ್ಲ ವಿಷಯನೂ ಕಣ್ಬಿಟ್ಟು ನೋಡು, ಆಗ ನಿನಗೆ ಒಳ್ಳೇದು. ಅದೇನು ಅಂತ ಬಾಯ್ಬಿಟ್ಟು ಹೇಳೋ, ತಿಳ್ಕೊತೀನಿ. ಆಗಲ್ಲ. ನಾನು ನಂದೇ ದಾರಿಲಿ ಅರ್ಥ ಮಾಡಿಸ್ತೀನಿ. ಅತಿ ಆದ್ರೆ ಯಾವುದು ಒಳ್ಳೇದಲ್ಲ ದಿವ್ಯಾ. ಅತಿ ಆಗಕ್ಕೆ ನೀನ್ ಬಿಡ್ಬೇಡ ಬಾಲ. ದಿವ್ಯ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ನೀನೇ ಯೋಚನೆ ಮಾಡು, ಆಗ ನಿನಗೆ ಉತ್ತರ ಸಿಗತ್ತೆ.
ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಅದು ಉಪಯೋಗ ಇಲ್ಲ ಅಂತ ಗೊತ್ತಿದ್ರೂ ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ಕರ್ಮ. ಒಗಟ್ ಬಿಡಿಸ್ಬೇಕು ಅಂದರೆ, ಇದೆಲ್ಲ ನಿಲ್ಲಬೇಕು ಅಂದರೆ ನೀನು ನನ್ನ ಹತ್ರ ಮಾತಾಡಲೇಬೇಕು. ಏನು ಫೋರ್ಸ್ ಮಾಡ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ನಿನ್ನಿಷ್ಟ, ನಂದೇನಿಲ್ಲ. ಏನು? ಸಾರಿ, ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ಕೆಲವೊಂದನ್ನ ಕಟ್ಟಬಾರ್ದು, ಫ್ರೀ ಆಗಿಬಿಡ್ಬೇಕು, ಅವಾಗಲೇ ಚೆನ್ನಾಗಿ ಕಾಣೋದು. ನಿಮಗೆ ಈ ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಕಾಣುತ್ತೆ. ಕೊಡಿ ರಾಮ್, ಪ್ಲೀಸ್ ಸುಮ್ಮನೆ ಸಾಕು, ಕೊಡಿ. ರಾಮಿನ ತುಂಬಾ ಕೆಲಸ ಇದೆ, ಟೈಮ್ ಆಯ್ತು. ಇದನ್ನೆಲ್ಲ ಎಷ್ಟು ಗಲೀಜ್ ಮಾಡಿದ್ದೀರಾ ನೋಡಿ, ಕೊಡಿ. ಓಕೆ, ಅವ್ನಿಗೆ ಹಿಂಗಿದ್ರೇ ಇಷ್ಟ ಆಗೋದು. ಏನೋ ರಾಮ್, ರಾಮ್ ನಿಮ್ ಫೋನ್ ರಿಂಗ್ ಆಗ್ತಾ ಇದೆ. ಸೊ ವಾಟ್? ಏನೋ ಇಂಪಾರ್ಟೆಂಟ್ ಇರ್ಬೇಕು, ಹೋಗಿ ಅಟೆಂಡ್ ಮಾಡಿ. ಸೀತಾ ಪ್ಲೀಸ್ ಯಾ, ಎವ್ರಿ ಟೈಮ್ ನನ್ನ ನಿಮ್ಮ ಹತ್ರ ಹತ್ರ ಬರ್ಬೇಕಾದ್ರೆ ಯಾವಾಗಲೂ ದೂರ ಕಳಿಸ್ತೀರಾ. ಯಾಕೆ ನನ್ನ ಕಂಡ್ರೆ ಇಷ್ಟ ಆಗಲ್ವಾ? ರಾಮ್, ನನ್ಗೆ ಇಷ್ಟ ಇಲ್ಲ ಅಂತಲ್ಲ, ಯಾವ್ದೋ ಕಾಲ್ ಬರ್ತಿದೆ, ಹೋಗಿ ಅಟೆಂಡ್ ಮಾಡಿ ಅಂದೆ ಅಷ್ಟೇ. ಅದಕ್ಕೆ ನಾನು ಆಯ್ತಾ ಕಾಲ್ ಅಟೆಂಡ್ ಮಾಡೋದು ಇಚ್ಛಾ? ನನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ ಬಿಡಿ, ಸುಮ್ಮನೆ ಯಾವಾಗಲೂ ಅವಾಯ್ಡ್ ಮಾಡ್ತಾನೆ. ಹಾಗಲ್ಲ ರಾಮ್. ಹಾಗೂ ಇಲ್ಲ ಹೀಗೂ ಇಲ್ಲ, ಇವಾಗೇನು ಇದನ್ನೆಲ್ಲ ಅರೇಂಜ್ ಮಾಡ್ಬೇಕು ತಾನೆ? ಮಾಡ್ತೀನಿ. ಹ್ಯಾಪಿ? ರಾಮ್, ನಿಮಗ್ ನಿಜವಾಗ್ಲೂ ಕೋಪ ಬಂತಾ? ಈಗ ನಾನು ಏನಂದೆ ಅಂತ ಕೋಪ ಮಾಡ್ಕೋತಿದ್ದೀರಾ? ನಾನು ಹೇಳಿದ್ದಿಷ್ಟೇ, ಯಾವುದೋ ಕಾಲ್ ಬರ್ತಿದೆ, ಹೋಗಿ ಅಟೆಂಡ್ ಮಾಡಿ ಅಂದೆ. ರಾಮ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರು ಕೋಪ ಮಾಡ್ಕೋತಾರೆ? ನೋಡಿ, ಮತ್ತೆ ಕಾಲ್ ಬರ್ತಿದೆ, ಹೋಗಿ ಅಟೆಂಡ್ ಮಾಡಿ. ಇದೇನಿದು, ಮೆಸೇಜ್ ಡಿಲೀಟ್ ಮಾಡಿಬಿಟ್ಲು. ಇವಳಿಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ? ರಾಮ್, ಎಲ್ಲ ಓಕೆನಾ? ರಾಮ್ ಪ್ಲೀಸ್ ಮಾತಾಡಿ. ಎಷ್ಟು ಸರಿ ಹೇಳಬೇಕು ಸೀತಾ? ಆಗ್ಲೇ ಎಲ್ಲ ಕ್ಲಿಯರ್ ಮಾಡಾಯ್ತು ತಾನೆ. ನಿಮ್ ಜೊತೆ ನಾನು ಮಾತಾಡಲ್ಲ ಅಷ್ಟೇ. ನಾನೀಗ ಅಂತದ್ ಏನ್ ಮಾಡ್ದೆ? ರಾಮ್ ಯಾಕೆ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮೇಡಮ್, ಎಲ್ಲ ಓಕೆ ಅಲ್ವಾ? ಏನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಆಗಿಲ್ಲ. ತೊಂದರೆ ಕೊಡಕ್ ಬಂದವರು ತೊಂದರೆಗೆ ಸಿಕ್ಕಾಕೊಂಡ್ರು ಅಷ್ಟೇ. ಸರಿ, ಈಗ ನೀನ್ ಹೊರಡು. ಹಾ ಸರಿ ಆಯ್ತು. ಸುಬ್ಬು, ಇನ್ನೊಂದ್ ಮಾತು, ನೆಕ್ಸ್ಟ್ ಟೈಮ್ ಇಂದ ಈ ಸೈಕಲ್ ಎಲ್ಲ ತರಬೇಡ ನೀನು. ಮನೆಗ್ ಬರಕ್ ಲೇಟ್ ಆಗುತ್ತೆ. ಹಾ ಸರಿ ಆಯ್ತು. ಇನ್ನೊಂದ್ ಮಾತು, ನಿಮ್ ಮನೆಯವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಊಟನೂ ತುಂಬಾ ರುಚಿಯಾಗಿತ್ತು. ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಿ. ಸುಬ್ಬು
ಗುಡ್ ನೈಟ್. ಸರಿ, ಗುಡ್ ನೈಟ್, ಮಲ್ಕೊಳ್ಳಿ. ಯಾರ ಹತ್ರ ಮಾತಾಡ್ ಬಂದೆ? ಫ್ರೆಂಡ್ ಹತ್ರ. ಸುಳ್ಳು ಮಾಮ್, ಸುಳ್ಳು ಹೇಳ್ತೀಯಾಳೆ. ಶ್ರಾವಣಿ, ನಿಜ ಹೇಳು, ಆಗಿಂದ ರೂಮಲ್ಲೇ ಇದೆಯಾ ಇಲ್ಲ ಆ ಸುಬ್ಬು ಜೊತೆ ಹೋಗಿದ್ದ? ರೂಮಿಂದ ಆಚೆ ಬರೋದನ್ನ ಕಣ್ಣಾರೆ ನೋಡಿ ಮತ್ತೆ ಮತ್ತೆ ಕೇಳ್ತಿದ್ದೀರಲ್ಲ, ಸಾಹೇಬ್ರು ಮತ್ತಲ್ಲಿರ್ಬೇಕು. ಶ್ರಾವಣಿ, ನಾಟಕ ಮಾಡಬೇಡ. ಕಣ್ಣು ಮುಚ್ಕೊಂಡು ಹಾಲು ಕುಡಿಯಬೇಕು ನೀನಾಗಿರ್ಬೋದು, ಆದ್ರೆ ನಾನು ಯಾವಾಗಲೂ ಕಣ್ಣು ಮುಚ್ಕೊಂಡೇ ಇರ್ತೀನಿ ಅಂತ ಅನ್ಕೋಬೇಡ. ಏನು ಪೈ ಕೆಲಸ ನಡೀತಿದ್ಯಾ? ಅದಕ್ಕ ತಾವು ಈ ಮನೆಗೆ ಬಂದಿರೋದು? ಅವನು ಇಲ್ಲಿಗೆ ಯಾಕೆ ಬಂದ ಅನ್ನೋ ಉಸಾಬ್ರಿ ಎಲ್ಲ ನಿನಗ್ ಬೇಕಾಗಿಲ್ಲ. ಅವನು ನನ್ನ ಮಗ. ಅದೇ ತರ ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾರ ಹತ್ರ ಮಾತಾಡ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋ ಉಸಾಬ್ರಿ ಇವನಿಗೂ ಬೇಕಾಗಿಲ್ಲ. ಯಾಕಂದ್ರೆ ನಾನು ವೀರೇಂದ್ರ ಸರ್ದೇಸಾಯಿ ಮಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ಲಿ, ರಿಸಲ್ಟ್ ಏನಾಗಿದೆಯೋ ಏನೋ. ಅಷ್ಟೆಲ್ಲ ಪೂಜೆ ಮಾಡಿದೀನಿ, ಗುರೂಜಿ ಆಶೀರ್ವಾದ ಬೇರೆ ಇದೆ. ಫೇಲ್ ಆಗಕ್ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇದ್ಮೇಲೆ ಆದ್ರೂ ಯಾಕೆ ಟೆನ್ಷನ್ ಆಗ್ತಿದೆ? ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ನಾನಿಲ್ಲಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ, ಅವನಲ್ಲಿ ಆರಾಮಾಗಿ ಮಲ್ಗಿರ್ತಾನ? ಬೇಕಾಗಿಲ್ಲ. ನಾನಿಲ್ಲಿ ನಿದ್ದೆ ಮಾಡ್ತಿಲ್ಲ ಅಂದ್ಮೇಲೆ ಅವನು ನಿದ್ದೆ ಮಾಡಬಾರ್ದು. ಈಗಲೇ ಅವನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ. ನನ್ನ ಫೋನು ನೀವು ಕರೆ ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಎಷ್ಟು ಕೊಂಬು ಇವನಿಗೆ! ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ, ಏನು ಎತ್ತ ಅಂತ ಕೇಳಿದ್ರೆ ಕಾಲ್ ಕಟ್ ಮಾಡ್ತಿದ್ದಾನಲ್ಲ. ಬಿಡಲ್ಲ, ಬೆಳಗ್ಗೆವರೆಗೂ ಕಾಲ್ ಮಾಡಿ 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 ಡಿಸ್ಟರ್ಬ್ ಮಾಡ್ತಿರ್ತೀನಿ. ಯಾಕೋ ಕಾಲ್ ರಿಸೀವ್ ಮಾಡ್ತಿಲ್ಲ? ನಿನಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನು ಕಾಲ್ ಮಾಡ್ತಿದ್ದೀನ, ಅಥವಾ ನೀನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ನಾನೇ ಡಿಸ್ಟರ್ಬ್ ಆಗ್ತಿದ್ದೀನ? ನನಗೆ ಗೊತ್ತಾಗ್ತಿಲ್ಲ. ನಿನ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೇನೋ ಅಂತ ಅನ್ನಿಸ್ತಿದೆ ಕಣೋ. ಆದ್ರೆ ನೀನ್ ಮಾತ್ರ ಕಾಲ್ ಮಾಡ್ತಿದ್ದಾನೆ. ಇದೇನಿದು, ವಿಡಿಯೋ ಕಾಲ್ ಮಾಡ್ತಿದ್ದಾನೆ? ಹೇಗ್ ನಿದ್ದೆ ಮಾಡ್ತಿದ್ದೀನಿ ಅಂತ ತೋರ್ಸಕ್ಕೆ ಏನಾದ್ರು ಕಾಲ್ ಮಾಡ್ತಿದ್ದಾನ? ನಮಸ್ತೆ ಮೇಡಮ್. ಸುಬ್ಬು, ಏನಿದೆಲ್ಲ? ಎಲ್ಲಿದ್ಯಾ ನೀನು? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕ ಇಷ್ಟೊತ್ತಲ್ಲಿ? ನಾನು ಶಿವನ್ ದೇವಸ್ಥಾನದ ಹತ್ರ ಇರೋ ನಾಗರಿಕಟ್ಟೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ. ಬೆಳಗಾದ್ರೆ ನಿಮ್ಮ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ವಾ, ನೀವು ಟೆನ್ಷನ್ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ದೇವ್ರನ್ನು ಮಧ್ಯರಾತ್ರಿ ಎಪ್ಸಿ ಟೆನ್ಷನ್ ಕೊಟ್ಟು ಪಾಸ್ ಆಗ್ಲಿ ಅಂತ ಪೂಜೆ ಮಾಡಕ್ ಬಂದಿದ್ದೀನಿ. ಸುಬ್ಬು, ನಿನ್ ಲೈಫ್ ಅಲ್ಲಿ ನೀನ್ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ನೋಡು. ಎಲ್ಲಿ ದೇವ್ರನ್ನ ತೋರ್ಸು. ಇಲ್ಲಿ ನೋಡಿ. ಮೇಡಮ್, ಧೈರ್ಯವಾಗಿರಿ, ನೀವು ಪಕ್ಕಾ ಫೇಲ್ ಆಗ್ತೀರಾ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಅಪಶಕುನ ಮಾತಾಡ್ತಿದ್ಯಾ? ನಾಳೆ ನಾನು ಫೇಲ್ ಆಗ್ತೀನಾ? ಅಯ್ಯಯ್ಯೋ, ಬಾಯಿ ತಪ್ಪು ಹೇಳ್ಬಿಟ್ಟೆ ಮೇಡಮ್, ನೀವು ಪಾಸೇ ಆಗೋದು. ಮತ್ತ್ಯಾಕೆ ಹಾಗಂದೆ? ನೋಡು, ನಾಳೆ ಅಕಸ್ಮಾತ್ ನಾನೇನಾದ್ರೂ ಫೇಲ್ ಆದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಪಾಸ್ ಆದ್ರೆ ನಾನ್ ಕಷ್ಟಪಟ್ಟು ಓದಿರೋದ್ ಕಾರಣ ಆಗುತ್ತೆ. ನೀವು ಪಾಸ್ ಆಗೇ ಆಗ್ತೀರಾ ಮೇಡಮ್.
ರಾತ್ರಿ ಇಡೀ ಕೂತ್ಕೊಂಡು ಓದಿಲ್ಲ ಅಂದ್ರು ರಾತ್ರಿ ಟೆಂಪಲ್ ರನ್ ಮಾಡಿದ್ವಲ್ಲ ಅದಕ್ಕಾದ್ರೂ ಪಾಸ್ ಆಗ್ತೀರಾ. ನೋಡಿ, ದೇವ್ರನ್ನ ನೋಡಿದ್ಮೇಲೆ ನೀವು ಟೆನ್ಷನ್ ಕಮ್ಮಿ ಆಗ್ತಾ ಇಲ್ವಾ? ಈಗ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಸುಬ್ಬು. ಸರಿ, ಆರಾಮಾಗಿ ಮಲ್ಕೊಡಿ ನೀವು. ನೀನು? ನಾನು ಒಂದು 108 ಜಪ ಮಾಡಬೇಕು. ಅದಾದ್ಮೇಲೆ ಪ್ರದಕ್ಷಿಣೆ ಹಾಕ್ಬಿಡ್ತೀನಿ 2 ರೌಂಡು. 2 ಮಾರ್ಕ್ಸ್ ಜಾಸ್ತಿ ಆದ್ರೂ ಬರುತ್ತೆ ನಿಮಗೆ. ಗುಡ್ ನೈಟ್, ಶುಭರಾತ್ರಿ. ನನ್ಕಿನ್ನ ಇವನೇ ಟೆನ್ಷನ್ ಆಗಿದ್ದಾನೆ. ನಾನಿಲ್ಲಿ ನಿದ್ದೆ ಬರ್ದೆ ಒದ್ದಾಡ್ತಿದ್ರೆ ಅವನಲ್ಲಿ ನನಗೋಸ್ಕರ ನಿದ್ದೆ ಬಿಟ್ಟು ದೇವಸ್ಥಾನ ಎಲ್ಲ ಓಡಾಡ್ತಿದ್ದಾನೆ. ಒಳ್ಳೆ ಕಿರಿಕ್ ಸುಬ್ಬು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕಡೆ ಎಲ್ಲಿಗೆ ಹೋಗ್ತಾ ಇದೀಯಾ? ಅಡ್ಗೆ ಮನೆಗೆ. ಅಲ್ಲಿಗೆ ಯಾಕೆ ಹೋಗ್ತಾ ಇದೀಯಮ್ಮ? ಇದೇನ್ ಮಾವ, ಎಲ್ಲ ಗೊತ್ತಿದ್ದು ಕೇಳ್ತಿದ್ದೀರಾ? ನಾನೇನ್ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡ್ತೀನ? ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಊಟ ಮಾಡಕ್ಕೆ? ವೆರಿ ಗುಡ್. ಹೋಗು. ಕಾಸು ಕೊಟ್ಬಿಟ್ಟು. ಕಾಸಾ? ಯಾವ ಕಾಸು? ಇದೇನ ಕಾಸು ಅಂದ್ರೆ ಗೊತ್ತಾಗ್ಲಿಲ್ವಾ? ದುಡ್ಡು, ಹಣ, ಪಣಂ, ಡಬ್ಲು, ಮನಿ. ಅದು ಗೊತ್ತಾಯ್ತು ಮಾವ, ಆದ್ರೆ ನಾನ್ ಯಾಕೆ ನಿಮಗ್ ದುಡ್ಡು ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಮನೆಯಲ್ಲಿ ಇನ್ನು ಮುಂದೆ ಯಾರೇ ಊಟ ತಿಂಡಿ ಮಾಡಿದ್ರು ಪ್ರತಿಯೊಬ್ರು ಹಣ ಕೊಡಬೇಕು ಅಂತ ಶ್ರೀ 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 ದತ್ತ ಮಹಾರಾಜರು ಆಜ್ಞೆಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ದುಡ್ಡು ಕೊಟ್ಟು ಆಮೇಲೆ ಊಟ ಮಾಡು. ಕೊಡು. ಅಂಕಲ್, ಪಾಪ ಸಂಧ್ಯಾ ಸ್ವಲ್ಪ ಊಟ ಮಾಡ್ಲಿ ಬಿಡಿ. ಇದೇನ್ ಟೀಚರ್ ಹೀಗೆ ಹೇಳ್ಬಿಟ್ರಿ? ಹಸುಗಿಂತ ದೊಡ್ಡ ಟೀಚರ್ ಇಲ್ಲ, ಹಸುಗಿಂತ ದೊಡ್ಡ ಪನಿಷ್ಮೆಂಟ್ ಇಲ್ಲ. ಕಬ್ಬಣ ಕಾದಾಗ್ಲೇ ಬಗ್ಗಿಸ್ಬೇಕು. ಇವಳಿಗೀಗ ಹೊಟ್ಟೆ ಹಶ್ವಾಗಿದೆ, ಊಟ ಬೇಕು. ಈಗ ಬುದ್ಧಿ ಹೇಳಿದ್ರೆ ಒಳಗೆ ಹೋಗೋದು. ಕಾಸು ಕೊಡು, ಊಟ ಮಾಡು. ಮಾವ, ಫಸ್ಟ್ ಊಟ ಮಾಡ್ಬಿಡ್ತೀನಿ, ಆಮೇಲೆ ದುಡ್ಡು ಕೊಡ್ತೀನಿ. ನೋ ನೋ, ಸಾಲ ಕೇಳಿ ಸ್ನೇಹ ಕಳ್ಕೋಬೇಡಿ. ಸ್ನೇಹ ಏನು ಬಂತು? ಮಾವ ಸೊಸೆ ಸಂಬಂಧ ಅಲ್ವೇ ನಿಮ್ದು? ಆಯ್ತು ಬಿಡಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಸಾಲ ಕೇಳಿ ಸಂಬಂಧ ಕೆಡಿಸ್ಕೋಬಾರ್ದು. ನೋಡು ಸೊಸೆ ಬುದ್ಧು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡು. ನೋಡ, ಈ ಮನೆಯಲ್ಲಿ ಪ್ರತಿಯೊಬ್ರು ಸಂಪಾದನೆ ಮಾಡ್ತಿದ್ದಾರೆ. ಟೀಚರ್ ಕೆಲಸ ಮಾಡ್ತಿದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. ಸಮರ್ಥ ಕೆಲಸ ಮಾಡ್ತಿದ್ದಾನೆ, ಸಂಪಾದನೆ ಮಾಡ್ತಿದ್ದಾನೆ. ನಿನ್ನ ಗಂಡನೂ ಸಂಪಾದನೆ ಮಾಡ್ತಿದ್ದಾನೆ. ಇನ್ನು ಸೀನಿಯರ್ ಸಿಟಿಸನ್ಸ್ ಪೆನ್ಷನ್ ಬರುತ್ತೆ, ಅಂಗಡಿ ಇದೆ, ಸಂಪಾದನೆ ಆಗುತ್ತೆ. ಇನ್ನು ನೀ ಮತ್ತೆ ಪಾಪ ಈ ಮನೇಲಿ ಅಡಿಗೆ ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ದಾಳೆ. ನೀನು ಒಬ್ಬಳಿಗೆ ಸಂಪಾದನೆ ಮಾಡದೆ ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ಮನಸ್ಸು ಹೇಗಮ್ಮ ಬರುತ್ತೆ? ಯಾಕೆ ಮಾವ ನಿಮ್ಮನ್ ಬಿಟ್ಬಿಟ್ರಿ? ನೀವು ಕೂತ್ ತಿಂತಿರೋದ್ ತಾನೆ? ಆಯ್ತು ಬಿಡಮ್ಮ, ನಾಳೆಯಿಂದ ನಿಂತೆ ತಿಂತೀನಿ. ನನ್ ಸುದ್ದಿ ಬರಬೇಡ ನೀನು. ನಾನು ಈ ಮನೇಲಿ ಒಂಥರ ಸೂಪರ್ವೈಸರ್ ಇದ್ದಂಗೆ. ಯಾರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತು ಊಟ ಮಾಡ್ತಾರೆ, ಎಷ್ಟು ಊಟ ಮಾಡ್ತಾರೆ, ಇವೆಲ್ಲ ನೋಡ್ಕೋಬೇಕು. ಏನ್ ಸಾಮಾನ್ಯ ಕೆಲಸನ ಅದು? ಈಗ ನಿನ್ ಹೊಟ್ಟೆ ಹಸಿತಾ ಇದೆ, ದುಡ್ಡು ಕೊಡು, ಊಟ ಮಾಡು. ಅಂಕಲ್, ಸಂಧ್ಯಾ ಪಾಪ ಬೇಕಿದ್ರೆ. ಪಾಪ ಪಾಪ ಸಾಧ್ಯನೇ ಇಲ್ಲ. ಇವಳು ಹೇಗೆ ಅಂತ ನನಗೆ ಗೊತ್ತು. ಈ ಮನೆಯಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್. ದತ್ತ ಮಾಡಿರೋ ರೂಲ್ಸ್ ನ ಬ್ರೇಕ್ ಮಾಡಿ ಈ ಮನೆಯಲ್ಲಿ ಬದುಕಕ್ಕಾಗತ್ತಾ? ನೋ ವೇ. ಅರ್ಥ ಆಯ್ತಮ್ಮ? ಕೊಡು, ಮಾಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.